ಬಹಳ ಜನಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂತ ಅನೇಕ ಕೇಸ್ಗಳನ್ನ ಈ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇತ್ತೀಚೆಗೆ ಈಗ ಇನ್ನೂ ಕೂಡ ಬಹಳ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕ್ಯಾಮೆರಾಗಳಲ್ಲಿ ಇನ್ನೂ ಚೆನ್ನಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಆದಂತ ಬ್ಯಾಂಕ್ ರಾಬರಿ. ಸುಮಾರು 18 ಲಕ್ಷ ರೂಪಾಯಿಯಷ್ಟು ಚಿನ್ನ, ಬಂಗಾರ, ಅಂದ್ರೆ ಒಡವೆಗಳು, ಹಣ ಅವರು ತೆಗೆದುಕೊಂಡು ಹೋಗಿದ್ರು. ಕೇವಲ 48 ಗಂಟೆಯ ಒಳಗಾಗಿ ಅಷ್ಟು ಬಂಗಾರ, ಹಣ ಎಲ್ಲವನ್ನು ಕೂಡ ರಿಕವರಿ ಮಾಡೋದರ ಜೊತೆಗೆ ಅವರೆಲ್ಲರೂ ಕೂಡ ಈಗ ಸೆಕ್ಯೂರ್ ಮಾಡತಕ್ಕಂಥ ಕೆಲಸ ನಮ್ಮ ಪೊಲೀಸ್, ಮಂಗಳೂರು ಪೊಲೀಸ್ನವರು ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ. ಅದೇ ಪ್ರಕಾರ ಈಗ ಬಿದರ್ನಲ್ಲಿ ಘಟನೆ ನಡೀತು. ಯಾರೋ ಬಂದು ಶೂಟ್ ಮಾಡಿದ್ರು, ಯಾರಂತ ಗೊತ್ತಿಲ್ಲ, ಬಾಕ್ಸ್ ಹೊತ್ಕೊಂಡ್ರು, ಹೋದ್ರು. ಇಷ್ಟೇ ಗೊತ್ತಿರೋದು ಪೊಲೀಸ್ನವ್ರಿಗೆ. ಅದು ಕೂಡ ಕ್ಯಾಮೆರಾದಲ್ಲಿ ಕಂಡರು. ಅಲ್ಲಿಂದ ಇವತ್ತು ಅವ್ರು ಎಲ್ಲಿಂದ ಬಂದ್ರು, ಯಾರವರು ಮತ್ತು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಟೆಕ್ನಾಲಜಿ. ಬಹುಶಃ ಇನ್ನೊಂದು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ವಿ. ನಮ್ಗೆ ಗೊತ್ತಿದೆ, ಅದನ್ನ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ವಿ. 2-3 ದಿವಸದಲ್ಲಿ ಬಹುಶಃ ಅವರು ಸೆಕ್ಯೂರ್ ಆಗ್ತಾರೆ. ಈ ರೀತಿ ಅಪರಾಧಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸ್, ಕರ್ನಾಟಕ ಪೊಲೀಸ್ ಇವತ್ತು ಬಹಳ ಮುಂಚೂಣಿಯಲ್ಲಿ ಬಂದಿದೆ. ಶರಣಪ್ಪನವರು ಒಂದು ಸ್ಟೆಪ್ ಮುಂದೆ ಹೋಗ್ತಿದ್ದಾರೆ. ನಮ್ಮಲ್ಲಿ 1006 ಪೊಲೀಸ್ ಸ್ಟೇಷನ್ಸ್ ಇದಾವೆ. ಆ 1006 ಪೊಲೀಸ್ ಸ್ಟೇಷನ್ ಕೂಡ ಆ ಸ್ಟೇಷನ್ ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಒಂದು ಡ್ಯಾಶ್ ಬೋರ್ಡ್ ಅನ್ನ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಮಾಂಡ್ ಅದು ಬಹಳ ಸುಮಾರು 130 ಕೋಟಿ ರೂಪಾಯಿ ಖರ್ಚು ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ರೂಮ್ ಒಳಗೆ ಹೋದ್ರೆ ಇಡೀ ಗೋಡೆ ಕಾಣಿಸುತ್ತೆ ನಿಮಗೆ ಎಲ್ಲ. ಅಷ್ಟು ಚೆನ್ನಾಗಿ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿ ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಶರಣಪ್ಪನವರು ಗುಲ್ಬರ್ಗ ಸಿಟಿಯಲ್ಲಿ, ಕಲಬುರಗಿ ಸಿಟಿಯಲ್ಲಿ ಇರ್ತಕ್ಕಂಥ 14 ಪೊಲೀಸ್ ಸ್ಟೇಷನ್ ಅನ್ನ ಒಂದ್ ಕಡೆ ತಂದುಬಿಟ್ಟಿದ್ದಾರೆ. ಸುಮಾರು 113 ಕ್ಯಾಮೆರಾಗಳು ಎಲ್ಲ ಫೀಲ್ಡ್ ಇಲ್ಲಿ ಬರ್ತಾ ಇದೆ. ಈಗ ತಾವು ನೋಡಿದ್ರೆ ಫೋಟೋ ತಗೊಂಡಿದ್ದಾರೆ. 113 ಕ್ಯಾಮೆರಾದಲ್ಲಿ ಏನ್ ಕಾಣಿಸುತ್ತೆ ಅಂತ ಹೇಳಿ ಲೈವ್ ಆಗಿ ಕಾಣಿಸುತ್ತೆ. 24/7 ಆ ಕ್ಯಾಮೆರಾ ಆನ್ ಆಗಿರುತ್ತೆ. ಅದು ಇಲ್ಲಿ ಫೀಲ್ಡ್ ಆಗ್ತದೆ. ಅಲ್ಲಿ ಕಂಟ್ರೋಲ್ ರೂಮ್ ನಲ್ಲಿ ಕೂತ್ಕೊಂಡು ಅವ್ರು ನೋಡ್ತಾರೆ, ಈ ಸರ್ಕಲ್ ನಲ್ಲಿ ಈ ಕ್ಯಾಮೆರಾದಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ನೋಡ್ತಾರೆ. ಅಲ್ಲೇನಾದ್ರೂ ಕಾನೂನಿಗೆ ವಿರುದ್ಧವಾದಂತ ಚಟುವಟಿಕೆ ನಡೆದ್ರೆ ಅದು ಅವ್ರ ಕಣ್ಣಿಗೆ ಬೀಳುತ್ತೆ. ಅಲ್ಲಿ ಅದು ಮಾಡೋರಿಗೆ ಗೊತ್ತಿಲ್ಲ, ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಅದನ್ನ ಇಲ್ಲಿ ಕುತ್ಕೊಂಡು ನೋಡಿ ಆ ಅಪರಾಧವನ್ನ ನಿಲ್ಲಿಸೋದಕ್ಕಾಗ್ಲಿ ಅಥವಾ ಪತ್ತೆ ಹಚ್ಚೋದಕ್ಕಾಗ್ಲಿ ಕೆಲಸ ಮಾಡ್ತಾರೆ.